ಕರ್ನಾಟಕದಿಂದ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಮೂವರಿಗೆ ರಾಜ್ಯದಿಂದ ಸ್ಪರ್ಧೆಗೆ ಟಿಕೆಟ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್. ಹಾಗಾದ್ರೆ ಯಾರ್ಯಾರು ಆ ಮೂರು ಜನ? ಫೈನಲ್ ಆಗಿರುವಂತಹ ಹೆಸರುಗಳು ಯಾರ್ಯಾರದ್ದು? ನಿರೀಕ್ಷೆಯಂತೆ ಅಜಯ್ ಮಾಕನ್ ಹಾಗೆ ಜಿಸಿ ಚಂದ್ರಶೇಖರ್ ಜೊತೆಗೆ ನಾಸಿರ್ ಹುಸೇನ್ ಈ ಮೂವರ ಹೆಸರನ್ನ ರಾಜ್ಯಸಭೆ ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪಾಳ್ಯ. ಈ ಬಗ್ಗೆ ಮಧ್ಯಾಹ್ನವೇ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿತ್ತು. ಈ ಮೂರು ಜನರ ಹೆಸರು ಬಹುತೇಕ ಕಾಂಗ್ರೆಸ್ ಪಾಳ್ಯ ಫೈನಲ್ ಮಾಡಿದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ನೀಡಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂವರ ಹೆಸರನ್ನ ಘೋಷಣೆ ಮಾಡಿದೆ ರಾಜ್ಯ ಕಾಂಗ್ರೆಸ್. ಬರ್ಕೊಟ್ಟಿದ್ರು, ಅಬ್ಸರ್ವರ್ಗಳು ಏನು ಬರ್ಕೊಟ್ಟಿದ್ರು, ಜಿಲ್ಲಾ ಕಾಂಗ್ರೆಸ್ ಅವರು ಏನು ಬರ್ಕೊಟ್ಟಿದ್ರು, ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು, ಅವರೆಲ್ಲ ಏನು ಹೆಸರುಗಳು ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಅಷ್ಟೇ. ಎಐಸಿಸಿಗೆ ಕಳಿಸಿರೋ ಪಟ್ಟಿಗೆ ಅದು ಸಮರ್ಪಕವಾಗಿಲ್ಲ ಅಂತ ಅವೆಲ್ಲ ಸುಳ್ಳು ರೀ. ಯಾವ ಪಟ್ಟಿನೂ ಇಲ್ಲ, ಯಾವ ಎಐಸಿಸಿಗೆ ಹೋಗಿಲ್ಲ, ಏನು ಕೊಟ್ಟಿಲ್ಲ. ನಾನು ಒಬ್ಬಂಗೆ ಗೊತ್ತು ಏನು ಯಾರ್ಯಾರು ಏನ್ ಕೊಟ್ಟಿದ್ದಾರೆ ಅಂತ. ಆಯ್ತಾ, ನಾನು ಚೀಫ್ ಮಿನಿಸ್ಟರ್ಗೂ ಇನ್ನು ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ. ಯಾರು ಏನೇನು ಬದುಕೊಟ್ಟಿದ್ದಾರೆ ಅಂತ ನಾವು ಅವೆಲ್ಲ ಕೊಟ್ಟಿಲ್ಲ, ಯಾರಿಗೂ ತಿಳ್ಸಕ್ ಹೋಗಿಲ್ಲ. ನಾವು ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಅಂತೂ. ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ನಾನು ಲಿಸ್ಟ್ ಕೊಟ್ಟಿದ್ದಲ್ಲ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಸ್ಕ್ರೀನಿಂಗ್ ಕಮಿಟಿ ಸಭೆ ಆಯ್ತಲ್ಲ, ಆ ಸಭೆಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಕರ್ನಾಟಕದಿಂದ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ಎಐಸಿಸಿಯ ನಾಯಕರಾಗಿರುವಂತಹ ಅಜಯ್ ಮಾಕನ್ ಅವರ ಹೆಸರು ಕರ್ನಾಟಕದಿಂದ ಅವರು ಸ್ಪರ್ಧೆ ಮಾಡಲಿದ್ದಾರೆ, ಅದನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಜಿಸಿ ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಪಾಳಿಯ ಅವಕಾಶವನ್ನ ಕೊಟ್ಟಿದೆ. ಹಾಗೆ ನಾಸಿರ್ ಹುಸೇನ್ ಅವ್ರಿಗೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಾಳಿಯ ಅವಕಾಶವನ್ನ ಕೊಟ್ಟಿದೆ. ಎಲ್ ಹನುಮಂತಯ್ಯ ಅವರನ್ನ ಕೈ ಬಿಡಲಾಗಿದೆ. ಅವರು ಕೂಡ ರಾಜ್ಯಸಭೆ ಸದಸ್ಯರಾಗಿದ್ರು, ಅವರ ಅವಧಿ ಕೂಡ ಮುಕ್ತಾಯ ಆಗಿದೆ. ಅವರು ಕೂಡ ಮುಂದುವರಿಸುವಂತಹ ಒಂದು ನಿರೀಕ್ಷೆಯಲ್ಲಿದ್ರು ಅನ್ನುವಂಥ ಮಾಹಿತಿ ಇತ್ತು. ಬಟ್ ಎಲ್ ಹನುಮಂತಯ್ಯ ಅವರನ್ನ ಮುಂದುವರಿಸಿಲ್ಲ. ಅವರ ಬದಲಾಗಿ ದೆಹಲಿ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಅಜಯ್ ಮಾಕನ್, ಇತ್ತೀಚೆಗೆ ಅವರು ಎಐಸಿಸಿನಲ್ಲಿ ಸಕ್ರಿಯರಾಗಿದ್ರು. ಅಜಯ್ ಮಾಕನ್ ಅವರನ್ನ ಸದ್ಯ ಕರ್ನಾಟಕದಿಂದ ಸ್ಪರ್ಧೆ ಮಾಡುವುದಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಜಿಸಿ ಚಂದ್ರಶೇಖರ್, ನಾಸಿರ್ ಹುಸೇನ್ ಹಾಗೆ ಅಜಯ್ ಮಾಕನ್ ಈ ಮೂವರ ಹೆಸರುಗಳನ್ನ ಕಾಂಗ್ರೆಸ್ ಪಾಳಿಯ ಸದ್ಯ ಫೈನಲ್ ಮಾಡಿರುವುದು. ಚರ್ಚೆಯ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಮೂವರ ಹೆಸರನ್ನ ಫೈನಲ್ ಮಾಡಿದೆ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವುದಕ್ಕೆ ನಾಳೆಯೇ ಕೊನೆಯ ದಿನ. ಹಾಗಾಗಿ ಇವತ್ತೇ ಈ ನಿರ್ಧಾರವನ್ನ ಕಾಂಗ್ರೆಸ್ ಪಾಳಿಯ ತೆಗೆದುಕೊಳ್ಳಬೇಕಾಗಿತ್ತು. ಆಲ್ಮೋಸ್ಟ್ ಮೂರು ಜನರ ಹೆಸರು ಫೈನಲ್ ಆಗಿದೆ ಎನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೂ ಕೂಡ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಲಭ್ಯ ಆಗಿತ್ತು. ಮಧ್ಯಾಹ್ನ 1 ಗಂಟೆಗೇನೆ ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು. ಈ ಮೂವರ ಹೆಸರನ್ನ ಕಾಂಗ್ರೆಸ್ ಫೈನಲ್ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿತ್ತು. ಈಗ ಈ ಬಗ್ಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಾಳಿಯ ಘೋಷಣೆಯನ್ನ ಮಾಡಿದೆ. ಅಜಯ್ ಮಾಕನ್ ಹಾಗೆಯೇ ಜಿಸಿ ಚಂದ್ರಶೇಖರ್ ಜೊತೆಗೆ ನಾಸಿರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಆಲ್ರೆಡಿ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಹಾಲಿ ರಾಜ್ಯಸಭಾ ಸದಸ್ಯರು ಅವರನ್ನ ಮುಂದುವರಿಸುವಂತಹ ಕೆಲಸವನ್ನ ಸದ್ಯ ಕಾಂಗ್ರೆಸ್ ಪಾಳಿಯ ಮಾಡಿದೆ. ಅದರ ಜೊತೆಗೆ ಹೊಸದಾಗಿ ಮತ್ತೊಂದು ಹೆಸರು ಎಐಸಿಸಿ ನಾಯಕರಾಗಿರುವಂತಹ ಅಜಯ್ ಮಾಕನ್ ಅವರ ಹೆಸರು ಕರ್ನಾಟಕದಿಂದ ರಾಜ್ಯಸಭೆಗೆ ಈಗ ಘೋಷಣೆಯಾಗಿರುವುದು. ಕರ್ನಾಟಕದಿಂದ ಕಾಂಗ್ರೆಸ್ ಪಾಳಿಯದಿಂದ ಅಜಯ್ ಮಾಕನ್ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನೀವು ಮಧ್ಯಾಹ್ನವೇ ಈ ಬಗ್ಗೆ ಫೈನಲ್ ಆಗಿದೆ ಪಟ್ಟಿ ಅಂತ ಹೇಳಿ ವರದಿಯನ್ನ ನೀಡಿದ್ರಿ. ಈಗ ಅದನ್ನೇ ಕಾಂಗ್ರೆಸ್ ಪಾಳಿಯ ಘೋಷಣೆ ಕೂಡ ಮಾಡಿದೆ. ನಿರೀಕ್ಷೆಯಂತೆ ಅಜಯ್ ಮಾಕನ್ ಅವರು ಎಲ್ ಹನುಮಂತಯ್ಯ ಅವರ ಹೆಸರನ್ನ ಕೈ ಬಿಡಲಾಗಿರುವುದು ಕಾಂಗ್ರೆಸ್ ಪಾಳಿಯದಿಂದ. ಹೆಚ್ಚಿನ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ಹರೀಶ್? ಇದೇ ಶ್ರೀ ಕೊನೆಗೂ ಕೂಡ ಕಾಂಗ್ರೆಸ್ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಈಗ ಬಿಡುಗಡೆ ಮಾಡಿರುವಂತದ್ದು. ಯಾಕಂದ್ರೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆ ದಿನ ಆಗಿರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಪಟ್ಟಿ ಬಿಡುಗಡೆ ಮಾಡಬೇಕಾದಂತ ಒತ್ತಡಕ್ಕೆ ಕೂಡ ಸಿಲುಕಿತ್ತು. ಅಂದ್ರೆ ಒಂದು ಈಗಾಗಲೇ ಏನು ತೆರವಾಗುವಂತ ಅಂದ್ರೆ ಜಿಸಿ ಚಂದ್ರಶೇಖರ್ ಆಗಿರ್ಬೋದು, ನಾಸಿರ್ ಹುಸೇನ್ ಆಗಿರ್ಬೋದು ಮತ್ತೆ ಹನುಮಂತಯ್ಯ ಮೂವರು ಕೂಡ ಸ್ಥಾನ ಪಡೆಯೋದಕ್ಕೆ ಮತ್ತೊಮ್ಮೆ ಅವಧಿಗೆ ಕೂಡ ಪ್ರಯತ್ನ ಪಟ್ಟಿದ್ರು. ಕೂಡ ಒಂದು ಹಂತದಲ್ಲಿ ಕೂಡ ಎಐಸಿಸಿ ನಾಯಕರ ಮೇಲೆ ಒತ್ತಡವನ್ನು ಹಾಕಿದ್ರು. ಅಂತಿಮವಾಗಿ ಸೈಯದ್ ನಾಸಿರ್ ಹುಸೇನ್ ಜೊತೆಗೆ
GC ಚಂದ್ರಶೇಖರ್ ಇಬ್ಬರಿಗೆ ಮತ್ತೊಂದು ಅವಧಿಗೆ ಮುಂದುವರಿಯಲು ಅವಕಾಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಹನುಮಂತಯ್ಯವರಿಗೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಅವಕಾಶ ನೀಡದೇ ಇರುವಂತದ್ದು, ಅಜಯ್ ಮಾಕನ್ ಅವರಿಗೆ ಅವರ ಬದಲಿಗೆ ಒಂದು ಅವಕಾಶವನ್ನ ಕಲ್ಪಿಸಿರುವಂತದ್ದು. ಸೊ ಇಲ್ಲಿ ಮುಖ್ಯವಾಗಿ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಸೈಯದ್ ನಾಸಿರ್ ಹುಸೇನ್ ಅವರು ಖರ್ಗೆ ಅವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಸಹಜವಾಗಿ ಕೂಡ ಖರ್ಗೆ ಅವರ ಆಶೀರ್ವಾದ ಕಾರಣಕ್ಕಾಗಿ ಅವರು ಮತ್ತೊಂದು ಅವಧಿಗೆ ಅವಕಾಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. GC ಚಂದ್ರಶೇಖರ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನ ನಡೆಸಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಅವರು ಕೂಡ ಆ ಒಂದು ಸ್ಥಾನಮಾನ ಪಡೆಯುವಲ್ಲಿ ಯಶಸ್ವಿ ಆಗಿರುವಂತದ್ದು. ಆದ್ರೆ ಹನುಮಂತಯ್ಯವರು ಕೂಡ ಖರ್ಗೆ ಸೇರಿದಂತೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಎಲ್ಲರನ್ನೂ ಕೂಡ ಭೇಟಿಯಾಗಿದ್ರು. ಒಂದು ಹಂತದಲ್ಲಿ ಕೂಡ ನಿನ್ನೆ ಅಷ್ಟೇ ಮುಖ್ಯವಾಗಿರುವಂತದ್ದು ಹಲವು ದಲಿತ ಸಮುದಾಯದ ಹಲವಾರು ನಾಯಕರ ಜೊತೆ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ನಾನು ಏನು ಹೇಳಬೇಕು ಅದನ್ನ ಹೈಕಮಾಂಡ್ ಗಮನಕ್ಕೆ ತರಬಹುದು. ಅದರ ಹೊರತಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನ ಹನುಮಂತಯ್ಯವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಅಲ್ಲಿಗೆ ತನ್ನ ನಿರ್ಧಾರ ಏನಿಲ್ಲ, ತನ್ನ ಅವಕಾಶಗಳು ನಾನು ಕೊಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ, ಇದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಇದೆ ಅನ್ನುವಂತ ಮಾತನ್ನು ಕೂಡ ಸ್ಪಷ್ಟವಾಗಿ ಹನುಮಂತಯ್ಯ ಮುಂದೆ ಇಡುವಂತ ಒಂದು ಪ್ರಯತ್ನ ಆಗಿತ್ತು. ಆದ್ರೂ ಕೂಡ ಅಂತಿಮ ಹಂತದವರೆಗೂ ಹನುಮಂತಯ್ಯವರು ಸಾಕಷ್ಟು ಕೂಡ ಕಸರತ್ತನ್ನು ನಡೆಸಿದ್ರು. ಆದ್ರೆ ಅಂತಿಮವಾಗಿ ಹನುಮಂತಯ್ಯವರ ಬದಲಿಗೆ ಅಜಯ್ ಮಕಾನ್ ಅವರಿಗೆ ಈಗ ಅವಕಾಶ ಕಲ್ಪಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.